ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೇಮಿಳಾ. ಫ್ರೆಂಡ್ಸ್, ಇವತ್ತು ಮಲ್ಲೆ ಹೂ ಕಟ್ಟೋದು ಹೇಗೆ ಅಂತ ಹೇಳಿ ನೋಡೋಣ ಬನ್ನಿ. ಈಸಿಯಾಗಿ ಮನೇಲೆ ಮಲ್ಲೆ ಹೂನ ಕಟ್ಟುವ ಸುಲಭ ವಿಧಾನ ಅಂತಲೇ ಹೇಳ್ಬೋದು. ನೋಡಿ, ನಾನು 30 ರುಪೀಸ್ ಮಲ್ಲೆ ಹೂನ ತೊಗೊಂಡಿದ್ದೆ. ಒಂದು ಮಾರಿಗೆನೆ 30-40 ಇರುತ್ತೆ, ಸೀಸನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ 30 ರೂಪಾಯಿ ಹೂ ತೊಗೊಂಡ್ರೆ ನಾವು ಇದನ್ನು 2 ಮಾರಷ್ಟು ಕಟ್ಬೋದು. ದೇವ್ರಿಗೆ ಮುಡ್ಸೋಕ್ಕೆ ಅಂದರೆ 2 ಮಾರಷ್ಟು ಕಟ್ಬೋದು. ಅದೇ ನಾವು ಮುಡ್ಕೋಬೇಕು ಅಂತಂದರೆ ಸ್ವಲ್ಪ ದಪ್ಪ ಕಟ್ಟೋದಾದರೆ ಸ್ವಲ್ಪ ಕಡಿಮೆ ಆಗುತ್ತೆ. ನಾನು 2 ಸೈಡು 2 ಹಾಕಿ ಕಟ್ತಾ ಇದ್ದೀನಿ. ನೋಡಿ, ನಾನು ಇದನ್ನು ದೇವ್ರಿಗೆ ಮುಡ್ಸೋದಕ್ಕೆ ಕಟ್ತಾ ಇದ್ದೇನೆ. ನಾವು ಮುಡ್ಕೊಳಕ್ಕೆ ಬೇಕು ಅಂತ ಅಂದರೆ ಒಂದೊಂದು ಸೈಡಲ್ಲಿ 3-4 ಹಾಕಿ ದಪ್ಪಗೆ ಕಟ್ಕೋಬೋದು. ದಾರನ ನಾನು ಹೂ ಕಟ್ಟೋ ದಾರನೇ ತಗೊಂಡಿದ್ದೀನಿ. ಈ ಹೂವಿಗೆ ಹೂ ಕಟ್ಟೋ ದಾರನೇ ತಗೋಬೇಕು, ಇಲ್ಲ ಅಂತ ಅಂದರೆ ಬಟ್ಟೆ ಹೊಲಿಯೋ ದಾರ, ಶಾರ್ಪ್ ಇರೋ ದಾರ ತೊಗೊಂಡ್ರೆ ಹಾಳಾಗಿ ಹೋಗ್ಬಿಡುತ್ತೆ. ನೋಡಿ ಎಷ್ಟು ಈಸಿಯಾಗಿ ಕಟ್ಬೋದು ಅಂತ ಹೇಳಿ. ನೋಡಿ, ಒಂದೊಂದು ಸೈಡಿಗೆ 2 ನಾನಿಲ್ಲಿ ಹಾಕ್ಕೊತಾ ಇದ್ದೇನೆ. ಈ ಥರ ಜೋಡಿಸ್ಕೋಬೇಕಾಗುತ್ತೆ. ನಾವು ಒಂದೊಂದು ಸೈಡಿಗೆ 2 ಬರೋಂಗೆ ನಾನು ಜೋಡಿಸ್ಕೊತಾ ಇದ್ದೇನೆ. ಜೋಡಿಸ್ಕೊಂಡು ನೋಡಿ, ದಾರ ತಗೊಂಡು ಈ ಥರ ಕೈಯಲ್ಲಿ ಇಟ್ಕೋಬೇಕಾಗುತ್ತೆ. ದಾರ ಇಟ್ಕೊಂಡು ನಾನಿಲ್ಲಿ ಮಲ್ಕ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಹೂನ, ಅದನ್ನು ನಾನಿಲ್ಲಿ ಜೋಡಿಸ್ಕೊತಾ ಇದ್ದೀನಿ. ನೀಟಾಗಿ ಜೋಡಿಸ್ಕೋಬೇಕು. ನಮಗೆ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ದೂರ ಜೋಡಿಸ್ಕೋಬೇಕು. ಹತ್ತಿರ ಬೇಕು ಅಂತಂದರೆ ಒಂದು ಸ್ವಲ್ಪ ದಪ್ಪ ಬೇಕು ಅಂದರೆ ಹತ್ತಿರಕ್ಕೆ ಜೋಡಿಸ್ಕೋಬೇಕು. ಹತ್ತಿರ ಜೋಡಿಸ್ಕೊಂಡು ಈ ಥರ ಒಂದು ಗಂಟು ಹಾಕಿದರೆ ಆಯಿತು, ಅಷ್ಟೇ. ಇದೇನು ದೊಡ್ಡ ಸಾಧನೆ ಅಲ್ಲ, ದೊಡ್ಡ ವಿದ್ಯೆ ಅಲ್ಲ. ಪ್ರಾಕ್ಟೀಸ್ ಮಾಡಿದರೆ ಆರಾಮಾಗಿ ಬಂದುಬಿಡುತ್ತೆ. ಬಿಗಿನರ್ಸ್ ಆದರೆ ಪೇಪರಲ್ಲೇ ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು. ಹೂ ಸುಮ್ಮನೆ ಹಾಳಾಗಿ ಹೋಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಈ ಥರ ಒಂದು ಪಕ್ಕ ಒಂದು ಹಾಕ್ಕೊಳ್ತಾ ಕಟ್ಕೊಳ್ತಾ ಹೋದರೆ ಆಯಿತು, ಅಷ್ಟೇ. ನಮಗೆ ಮಧ್ಯೆ ಬೇಕು ಅಂದರೆ ಈ ಲೀಫ್ನ ಹಾಕಿ ಕಟ್ಬೋದು. ಅವರೇ ಕೊಟ್ಟಿರ್ತಾರೆ. ಹೂ ತಗೊಳ್ಳೋವಾಗಲೇ ಅವರೇ ಮಿಕ್ಸ್ ಹಾಕಿರ್ತಾರೆ. ಹಾಗೆ ಈ ಲೀಫು ಹಾಗೇ ಕನಕಾಂಬರನ ಸಹ ಹಾಕಿರ್ತಾರೆ. ಮಧ್ಯೆ ಒಂದೊಂದು ಕನಕಾಂಬರನೂ ಸಹ ನಾವಿಲ್ಲಿ ಹಾಕ್ಕೋಬೋದು. ಮಲ್ಲಿಗೆ ಹೂವು ಮಧ್ಯೆ ಕನಕಾಂಬರ ಹೂ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಹೂ ಕಟ್ಟೋ ವಿಧಾನನ ನಾವು ಎಲ್ಲ ಹೂಗೂ ಇದೇ ವಿಧಾನದಲ್ಲಿ ಕಟ್ಬೋದು ಅಂತಲೇ ಹೇಳ್ಬೋದು. ಕಾಕಡ, ಹಾಗೆಯೇ ದುಂಡು ಮಲ್ಲಿಗೆ, ಕನಕಾಂಬರ, ಸೇವಂತಿಗೆ, ಪ್ರತಿಯೊಂದು ಹೂನು ಈ ಥರ ನಾವು ಕಟ್ಕೋಬೋದು. ಮಾರ್ಕೆಟಲ್ಲಿ ಒಂದು ಮೊಳಕ್ಕೆ 30-40 ಇರುತ್ತೆ. ಅದು ಸಹ ಸೀಸನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ಒಂದು 30-50 ಕೊಟ್ಟು ಬಿಡಿ ಹೂ ತಂದ್ಕೊಂಡು ಆರಾಮಾಗಿ ಕಟ್ಕೋಬೋದು. ಮನೆಯಲ್ಲೇ ಕಟ್ಟಕ್ಕೆ ಬರೋರಾದರೆ ಒಂದು 30 ರೂಪಾಯಿಂದ 50 ರೂಪಾಯಿನ ಹೂವನ್ನ ಆರಾಮಾಗಿ ಅರ್ಧ ಗಂಟೆಯಲ್ಲಿ ಕಟ್ಬೋದು. ಮಲ್ಕ್ ಮಾಡಿಕೊಡೋರು ಇದ್ರಂತೂ ಇನ್ನೂ ಬೇಗ ಆಗುತ್ತೆ. ಅದೇ ಸ್ವಲ್ಪ ಇವಾಗ ಕಲಿಯೋರಾದರೆ ಲೇಟ್ ಆಗುತ್ತೆ. ನೋಡಿ, ಈ ಥರ ಒಂದು ಪಕ್ಕ ಒಂದು ಇಟ್ಕೊಂಡು ಕಟ್ಕೊಳ್ತಾ ಹೋದ್ರಾಯಿತು. ನೋಡಿ ಎಷ್ಟು ದೊಡ್ಡ ಮಾಲೆ ಕಟ್ಟಿದ್ದೀನಿ ಅಂತ ಹೇಳಿ. ನಾನು ದೇವ್ರಿಗೆ ಮುಡ್ಸೋಕ್ಕೋಸ್ಕರ ಕಟ್ತಾ ಇದ್ದೀನಿ ಈ ಮಾಲೆನ. ನೋಡಿ, ಇವಾಗ ಮಲ್ಲೆ ಹೂ ಸೀಸನ್ ಆಗಿರೋದ್ರಿಂದ ಮಲ್ಲೆ ಹೂವು ಸಿಗ್ತಾ ಐತೆ. ನಾನು 30 ರುಪೀಸ್ಗೆ ತೊಗೊಂಡೆ. ಮನೆ ಹತ್ರನೇ ಬಂದಿತ್ತು. ಹಬ್ಬ ವಾರಗಳಲ್ಲಾದರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಮಾಮೂಲಿ ದಿನದಾಗಾದರೆ ಸ್ವಲ್ಪ ಕಡಿಮೆನೇ ಇರುತ್ತೆ. 30 ರೂಪಾಯಿ ಹೂ ತೊಗೊಂಡ್ರೆ ಸಾಕು. ನಾವು ಸ್ವಲ್ಪ ದೂರ ಕಟ್ಕೊಂಡ್ರೆ 2 ಮಾರು ಕಟ್ಕೋಬೋದು ಅಂತಲೇ ಹೇಳ್ಬೋದು. ಅದೇ ಹತ್ತಿರ ಕಟ್ಕೊಂಡ್ರೆ ಇನ್ನೂ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಇದಿಷ್ಟು ಮಲ್ಲೆ ಹೂನ ಕಟ್ಟೋ ಸುಲಭ ವಿಧಾನ ಆಗಿರುತ್ತೆ. ನಾನು ಮುಂದಿನ ವಿಡಿಯೋಗಳಲ್ಲಿ ಟೈಪ್ ಆಫ್ ಹೂ ಕಟ್ಟೋದೆಲ್ಲ ಹಾಕ್ತೀನಿ, ನೋಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಲೈಕ್, ಕಮೆಂಟು, ಶೇರು ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಟಾಟಾ, ಬೈ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್.